ನಂಗೆ ಕೆಳಗಡೆಯಿಂದ ಬಂದು ಇನ್ನೊಂದು 200 to 300 ಮೀಟರ್ಸ್ ಇದೆ. ಕೋಲ್ಡಾಗಿ ಒಂದು ತಲುಪಿ ಆರೆಂಜ್ ಹಾಕ್ಕೊತಾ ಇದ್ದೀವಿ. ಮ್ಯಾಗಿ ಕೂಡ ಇದೆ ಇಲ್ಲಿ. ಮ್ಯಾಗಿ ರೇಟ್ ಎಷ್ಟು ರೀ? 50 ರೂಪಾಯಿ. 50 rupees ಮ್ಯಾಗಿ. 10 rupees ಪ್ಯಾಕೆಟ್ ಹಾಕಿದ್ದಾರೆ ಅನಿಸುತ್ತೆ ಇದಕ್ಕೆ. ಚೆನ್ನಾಗಿದೆಯಾ? ನಾನು ಕೂಡ ಟೇಸ್ಟ್ ಮಾಡ್ತೀನಿ. ಟೇಸ್ಟ್ ಮಾಡೋಣ ನಾವು ಕೂಡ. ಚೆನ್ನಾಗಿದೆ. ಸ್ಪೂನ್ ಇದೆಲ್ಲ ಬರ ಹಂಗೆ. ಚೆನ್ನಾಗಿದೆ. ಬಿಸಿದೆ ನೋಡ್ಕೊಂಡು. ಯಾಣ ಪುರಾತನ ಇತಿಹಾಸ ಇರುವಂಥ ಒಂದು ಜಾಗ. ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ, ಆ ಇತಿಹಾಸದಲ್ಲಿ ಭಸ್ಮಾಸುರ ಬಂದು ತಪಸ್ಸಿಗೆ ಅಂತ ಕೂತ್ಕೊತಾನೆ. ಶಿವ ಬಂದು ಆ ತಪಸ್ಸಿಗೆ ಒಂದು ಪ್ರತಿಫಲವಾಗಿ ಒಂದು ವರ ಕೊಡ್ತಾರೆ. ನೀನು ಯಾರನ್ನೇ ಮುಟ್ಟು ಭಸ್ಮ ಆಗೋಗ್ತಾರೆ ಅಂತ ಹೇಳ್ತಾರೆ. ಆ ಒಂದು ವರನ ಪ್ರಯೋಗ ಮಾಡೋದಕ್ಕೆ ಭಸ್ಮಾಸುರ ಬಂದ್ಬಿಟ್ಟು ಶಿವನ ಮೇಲೇ ಪ್ರಯೋಗ ಮಾಡೋಣ ಅಂತ ಹೋಗ್ತಾನೆ. ಅದರಿಂದ ಭಯ ಆದಂಥ ಶಿವ ಹೋಗೋದು ವಿಷ್ಣುವಿನ ಹತ್ರ. ವಿಷ್ಣು ಒಂದು ಉಪಾಯ ಮಾಡಿ ಮೋಹಿನಿ ಅವತಾರನ ತಾಳ್ತಾರೆ. ಆ ಮೋಹಿನಿ ಅವತಾರ ತಾಳಿದಾಗ ಭಸ್ಮಾಸುರನ ಹತ್ರ ಬಂದ್ಬಿಟ್ಟು ನಾನು ಮಾಡ್ದಂಗೆ ಡ್ಯಾನ್ಸ್ ಆಡು ಅಂತ ಹೇಳ್ತಾರೆ. ಆ ಡ್ಯಾನ್ಸ್ ಆಡ್ತಾ ಅವ್ರ ಕೈನ ಮೋಹಿನಿ ಕೈನ ಅವ್ರ ತಲೆ ಮೇಲೆ ಇಟ್ಟಾಗ ಅದೇ ಥರ ಡ್ಯಾನ್ಸ್ ಆಡೋದಕ್ಕೆ ಶುರು ಮಾಡಿರ್ತಾರೆ ಭಸ್ಮಾಸುರ. ಅವ್ರ ಕೈ ಮೇಲೇ ಅವ್ರ ತಲೆ ಮೇಲೆ ಕೈನ ಇಟ್ಕೊಂಡ್ಬಿಡ್ತಾರೆ. ಆಗ ಅವರು ಭಸ್ಮ ಆಗೋಗ್ತಾರೆ. ಆವಾಗ ಶಿವ ಬಂದು ಇಲ್ಲಿ ಯಾಣ ಕ್ಷೇತ್ರದಲ್ಲಿ ಒಂದು ಶಿಖರ ಆಗಿ ಕಾಣಿಸ್ಕೊತಾರೆ. ಅದು ಭೈರವೇಶ್ವರ ಶಿಖರ. ಇನ್ನೊಂದು ಮೋಹಿನಿಯ ಶಿಖರ, ಅದು ವಿಷ್ಣುವಿಗೆ ಪ್ರತಿನಿಧಿಸುತ್ತೆ ಆ ಒಂದು ಶಿಖರ. ಹಾಗೆ ಇನ್ನೊಂದು ಸ್ಟೋರಿ ಅಂದರೆ ಈಗಿನ ಇದರಲ್ಲಿಗೆ ಬರಬೇಕಾದಾಗ, ಈಗಿನ ಟೈಮಲ್ಲಿ ಗೋಕರ್ಣಕ್ಕೆ ಎಷ್ಟೋ ಸಾಧುಗಳು ಇಲ್ಲಿ ಬಂದು ಭೈರವೇಶ್ವರನ ಒಂದು ಸ್ಟ್ಯಾಚು ಮೇಲೆ ಬೀಳುವಂಥ ನೀರನ್ನ ಶಿವರಾತ್ರಿ ದಿನ ಎತ್ಕೊಂಡೋಗಿ ಅದನ್ನು ಅಲ್ಲಿ ಪೂಜೆ ಮಾಡ್ತಾರೆ ಗೋಕರ್ಣದಲ್ಲಿ. 61 ಶಿಖರ ಇರುವಂಥ ಈ ಯಾಣದಲ್ಲಿ ಭೈರವೇಶ್ವರ ಶಿಖರ ಹಾಗೂ ಮೋಹಿನಿ ಶಿಖರ ಎಂಬ 2 ಶಿಖರ ಬಂದ್ಬಿಟ್ಟು ತುಂಬ ಫೇಮಸ್ ಆಗಿರುವಂಥ ಶಿಖರಗಳು. ತಂಗಾಳಿಯಲ್ಲಿ ಬೆಂದೆ ಏಕಾಂತದಲ್ಲಿ ನಾನೊಂದೇ, ತಂಗಾಳಿಯಲ್ಲಿ ಬೆಂದೆ ಏಕಾಂತದಲ್ಲಿ ನಾನೊಂದೇ, ಹಗಲಲಿ ತಿರುಗಿ ಬಳಲಿದೆ, ಇರುಳಲಿ ಬಯಸಿ ಕೊರಗಿದೆ, ದಿನವೂ ನಿನ್ನ ಕಾಣದೆ, ನಿನ್ನದೇ ನೆನಪು ದಿನವೂ ಮನದಲ್ಲಿ, ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ. ಅಲ್ಲೆಲ್ಲ ದಾರಿ ಸರಿ ಇಲ್ಲ, ಅದು ಎಲ್ಲ ಕಾಡು ದಾರಿ ಇದ್ದಂಗೆ ಐತಿ. ಆ ಕಡೆ ಹಿಂದಿನ ಇದಾ ಹೌದಾ ಗುಡ್ಡ ಕುಸಿತ. ಇನ್ನೇನು ಯಾಣ ಕೇವ್ಸ್ ಮುಗಿಸ್ಕೊಂಡು ಕೆಳಗಡೆ ಇಳಿತಾ ಇದ್ದೀವಿ. ಒಂದು 20% ಅಷ್ಟು ಕೆಳಗಡೆ ಇಳಿದಿದ್ವಿ ಅಷ್ಟೇ. ಇನ್ನೂ 2-3 ಕಿಲೋಮೀಟರ್ಸ್ ಇದೆ. ಅಷ್ಟರಲ್ಲೇ ಮಳೆ ಬಂದ್ಬಿಡ್ತು. ನನ್ನ ಮಕ್ಕಳು ಲಾಕ್ ಮಾಡ್ರಿ, ಮಾಡ್ಕೊಬಿಡಿ. ಮಳೆ ಬಂದ್ಬಿಡ್ತು. ಸೊ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಯಾವ ವಿಡಿಯೋಯಿಂದ ಬರ್ತೀನಿ ಅಂತ ನಿಮಗೆ
ಹೇಳ್ತೀನಿ. ಸ್ಟೇ ಟ್ಯೂನ್, ಬಾಯ್.